ಇವಾಗ CM ಸಿದ್ದರಾಮಯ್ಯನವರ ಸ್ವಗ್ರಾಮ ಸಿದ್ದರಾಮಯ್ಯನಹುಂಡಿನಲ್ಲಿದ್ದೀನಿ. ನೆರಳಲ್ಲಿ ಒಂದಷ್ಟು ಜನ ಕೂತ್ಕೊಂಡು ಚರ್ಚೆ ಮಾಡ್ತಿದ್ದಾರೆ. ಯಜಮಾನ್ರೆ ಏನು CM ಬದಲಾವಣೆ ಬಗ್ಗೆನೇ ಚರ್ಚೆ ಮಾಡ್ತಿದ್ರೆ ಹೆಂಗೆ? ಬದಲಾವಣೆ ಆಗಲ್ಲ ಸರ್, ಬದಲಾವಣೆ ಆಗಲ್ಲ ಸಾಹೇಬರು. ಎಲ್ಲ ಕಡೆನೂ ಹೇಳ್ತಾವ್ರೆ CM ಸಿದ್ದರಾಮಯ್ಯನವ್ರು ನಾಳೆನೇ ರಾಜೀನಾಮೆ ಕೊಟ್ಬಿಡ್ತಾರೆ ಅಂತ. ಅವೆಲ್ಲ ಬರೀ ಸುಳ್ಳು ಕತೆ, ಕಟ್ಟುಕತೆ ಅದು. ಇವರು 3 ವರ್ಷ ಒಳ್ಳೆ ಅಧಿಕಾರ ಕೊಡಲ್ಲ ಸರ್, ಒಳ್ಳೆ ಆಡಳಿತ ಮಾಡಿದ್ದಾರಲ್ಲ. ಆದ್ದರಿಂದ ಏನಾದ್ರು ಕಪ್ಪು ಚುಕ್ಕಿ ಇದ್ದರೆ ಬೇಕಾದ್ರೆ ಯಾರು ಬೇಕಾದ್ರೂ MLAಗಳಾಗ್ಬೋದು MP ಗಳಾಗ್ಬೋದು ಇದು ಮಾಡ್ಕೊತಿರು. ಇವರೇನು ಆ ಥರ ಏನು ಮಾಡ್ಕೊಂಡಿಲ್ವಲ್ಲ. ಅವರು ವ್ಯವಹಾರದಲ್ಲಿ ಶಿಸ್ತು, ಅವರು ಸಂಬಂಧಿ ಆಗಲಿ ಏನೇ ಆಗಲಿ ಯಾರಿಗಾರಾಗಲಿ ಇಲ್ಲ ಬಂಗ್ಲಿ ಮಾಡ್ಕೊಳ್ಳಿ ಒಂದು ಟ್ರಾನ್ಸ್ಫರ್ ಮಾಡ್ಕೊಂಡು ಮನೆ ಕಟ್ಟಿ ಅಂತ ಏನು ಮಾಡಿಲ್ವಲ್ಲ. ಜನಗಳು ಎಷ್ಟೆಷ್ಟು ಮಾಡಬೇಕು ಅಷ್ಟೇ ಮಾಡಿರೋದು. ಇಲ್ಲ ಅವ್ರ ತಾತ್ಯರ ಅವ್ರ ತಂದೆ ಆಸ್ತಿ ಬಿಟ್ಟರೆ ಹೊಸ ಆಸ್ತಿ ಏನು ಮಾಡಿಲ್ವಲ್ಲ ಅವರು. ಅಂದರೆ ಹಿಂದೆ ಮಾತುಕತೆ ಆಗಿತ್ತು, ಹಂಗಾಗಿ DK ಶಿವಕುಮಾರ್ ಅವರು ಬಿಟ್ಕೊಡ್ತಾವ್ರೆ. ಮಾತುಕತೆ ಆಗಿತ್ತು ಅಂತ ಹೇಳ್ಬೋದು ಜನ, ಹೈಕಮಾಂಡ್ ತೀರ್ಮಾನ ತಾನೆ ಅದು. ಯಾರು ಜನಗಳು ಹೇಳ್ಬೋದು, ಬೇಕಾದ್ರೆ ನಾನು ಹೇಳ್ಬೋದು, ನೀವು ಹೇಳ್ಬೋದು. ರಾಜೀನಾಮೆ ಕೊಡಲ್ಲ ಅಂತೀರಿ? ಕೊಡಲ್ಲ, ಯಾವುದೇ ಕಾರಣಕ್ಕೂ. 5 ವರ್ಷ ಇವರೇ ಮುಂದರಲ್ಲಿ ಅಂತ ಇಡೀ ಜನತಲ್ಲೇ ಇರೋದು. ಅದು DK ಶಿವಕುಮಾರ್ ಯಾಕೆ ಮುಖ್ಯಮಂತ್ರಿ ಆಗಬಾರ್ದು ಅಂತ? DK ಶಿವಕುಮಾರ್ ಇನ್ನೂ ವಯಸ್ಸದಲ್ಲ ಸರ್, ಮಾಡ್ಬೋದಲ್ಲ. ನೆಕ್ಸ್ಟ್ ಆಯ್ತು, ಇನ್ನು ನೆಕ್ಸ್ಟ್ ಆಗ್ತಾರ ಅವರೇ. ನೆಕ್ಸ್ಟ್ ಆಗಬಾರ್ದು ಏನು ಕಾನೂನು ಇದೆಯಾ? ಇದೇ ಬರ್ತದ, ಇದೇ ಆಗಿತ್ತ. ಒಂದು ವೇಳೆ ಸಿದ್ದರಾಮಯ್ಯನವ್ರ ಹತ್ರ ರಾಜೀನಾಮೆ ತಗೊಬಿಟ್ರೆ ಏನಾಗಬಹುದು ರಾಜ್ಯದಲ್ಲಿ? ಸರ್ಕಾರ ಬಿದ್ದೋಯ್ತು. ಈಗ ಇರೋ 138 ಜನ ಇರೋ ಸರ್ಕಾರ ಬಿದ್ದೋಯ್ತಾ? ಇರೋದು ಜಾಸ್ತಿ ಸಾಹೇಬ್ರ ಹತ್ರ ಇರೋದು. ಬಿದ್ದೋಯ್ತದೆ ಸರ್ಕಾರ ಬಿದ್ದೋಗುತ್ತೆ. ಈಗ ಯತೀಂದ್ರ ಅವರಿಗೆ DCM ಮಾಡಿ CM ಸಿದ್ದರಾಮಯ್ಯನವ್ರ ಕೈಯಲ್ಲಿ ರಾಜೀನಾಮೆ ತಗೋತಾರಂತೆ. ಯತೀಂದ್ರ ನೆಕ್ಸ್ಟ್ ಆಗ್ಬೋದಲ್ಲ. ಅಲ್ಲ, ಯತೀಂದ್ರ ಅವ್ರು DCM ಆದರೆ ಓಕೆನಾ? ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ರೆ ಕೊಡಲ್ಲ. ಸಿದ್ದರಾಮಯ್ಯವ್ರು ಕೊಡಲ್ಲ, ಹೈಕಮಾಂಡ್ ಬಿಡಲ್ಲ. ಇವ್ರನ್ನ ಹೈಕಮಾಂಡೇ ತಗೊಳ್ಳಲ್ಲ ರಾಜೀನಾಮೆನ ಅಂತ. ಸಿದ್ದರಾಮಯ್ಯವ್ರು ರಾಜೀನಾಮೆ ಕೊಡಿಂದ ಕೇಳೋಕ್ಕೆ ಬರಲ್ಲ. ಅವರು ಬರಲ್ಲ. ಅದು ಹೇಳ್ಬೋದು ಎಲ್ಲ. ಏನಾರೋ ಈಗ ನೀವೊಂದು ಮಾಧ್ಯಮದಲ್ಲಿ ಕೊಡ್ಬೋದು, ಇದು ಮಾಡ್ಬೋದು. ಪಕ್ಕ ಇರೋದು ಏನ್ಬೋದು, ಸಿದ್ದರಾಮಯ್ಯನಿಗೆ ಗೊತ್ತು, ಹೈಕಮಾಂಡ್ಗೆ ಗೊತ್ತು, ಇನ್ಯಾರಿಗೂ ಗೊತ್ತಿಲ್ಲ. ಯಾತಕ್ಕಾಗಿ ಸಿದ್ದರಾಮಯ್ಯನವ್ರು ಇರ್ಬೇಕು ಸರ್ ರಾಜ್ಯದಲ್ಲಿ? ಯಾತಕ್ಕಾಗಿ ಅಂದರೆ ಒಳ್ಳೆ ರಾಜಕಾರಣ ಮಾಡಿದ್ದಾರೆ, 3 ವರ್ಷ ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ. ಪಿನ್ನು ಪಾಯಿಂಟು ಏನೋ ಹಿಡ್ಕೊ ತೊಡಕಿಲ್ಲ, ಹಂಗೆ ಮಾಡಿದ್ದಾರೆ. ಅದಕ್ಕೆ ಮುಂದರ್ಲಿಂತ ಮಾಡ್ಬೋದು. ಹೌದು ಯಜಮಾನ್ರೆ, ನೀವೇನು ಹೇಳ್ತೀರಿ? ನಾವು ಅದೇ ಸಹ ಹೇಳೋದು. 5 ವರ್ಷ ಮೊದಲು 5 ವರ್ಷ ಇದ್ರಲ್ಲ ಸಹ, ಆವಾಗಲೂ ಏನೋ ಒಂದು ಚುಕ್ಕಿ ಕೆಡಿಕಂದಿಲ್ಲ ಅವರು. ಇವಾಗ 3 ವರ್ಷ ಆಯ್ತು, ಇವಾಗಲೂ ಏನೋ ಒಂದು ಚುಕ್ಕಿ ಕೆಡಿಕಂದಿಲ್ಲ. ಅದರಿಂದ ಆಸೆ ನಮ್ಗೆ ಅಷ್ಟೇ, ಅವರೇ ಇರಲಿ ಅಂತ. ಇನ್ನು 2 ವರ್ಷ ಅವರೇ ಇರಲಿ. DK ಶಿವಕುಮಾರ್ ಅವರು ಪಕ್ಷಕ್ಕಾಗಿ ಶ್ರಮ ಬಿದ್ದವ್ರೆ, ಅವ್ರು ಯಾಕೆ ಆಗ್ಬಾರ್ದು ಅಂತ? ಇವರು ಬಿದ್ದವ್ರೆ, ಅವರು ಇಬ್ರು ಬಿದ್ದವ್ರೆ. ನೆಕ್ಸ್ಟ್ ಆಗಲಿ ಬಿಡಿ, ಅವರು ವಯಸ್ಸದಲ್ಲ, ಆಗ್ಬೋದು. ನೆಕ್ಸ್ಟ್ ಆಗ್ಬೋದು. ಕಾಂಗ್ರೆಸ್ ಬಂದೇ ಬತ್ತ, ಇವರೇ ಇದ್ರ. ಸಿದ್ದರಾಮಯ್ಯನವರ ಇದರಲ್ಲೇ ಹೋದ್ರ ಆರಾಮ ಬತ್ತ. ನೆಕ್ಸ್ಟ್ ಈಗ ಯತೀಂದ್ರ ಅವ್ರಿಗೆ DCM ಮಾಡ್ತಾರಂತೆ, ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೊಟ್ರೆ ಏನ್ ಹೇಳ್ತಾರೆ? ಅವರು ಆರಾಮಾಗಿ ನೆಕ್ಸ್ಟ್ ಆಗ್ಬೋದು ಸರ್. ಸಿದ್ದರಾಮಯ್ಯನವ್ರು ಮಾತ್ರ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಿದ್ರೆ ಅವರು ಸರ್ಕಾರಕ್ಕೆ ಪಕ್ಕ ಏಟ್ ಬೀಳುತ್ತೆ. ಅಂದರೆ ಸಿದ್ದರಾಮಯ್ಯನವ್ರು ರಾಜೀನಾಮೆ ತಗೊಂಡ್ರೆ ಈಗ 136 ಜನ ಶಾಸಕರು ಕಾಂಗ್ರೆಸ್ ಬಿದ್ದಾಗುತ್ತೆ. ಹೆಚ್ಚು ಕಮ್ಮಿ ಆಗೋಯ್ತ ಸರ್. ಹಾಗೆ ಆಯ್ತದ. ಈಗ ಇವ್ರ ಜೊತೆಲೇ ಎಲ್ಲ ಇರೋದು. ಒಂದು 100-120 ಸೀಟ್ ಇವ್ರ ಜೊತೆಲೆ ಅವರ. ಒಂದು 10-15 ಸೀಟ್ ಹಂಗೆ ಆಡ್ತಾವ್ರ ಅವ್ರ ಜೊತೆಲಿ. DK ಶಿವಕುಮಾರ್ ಅವ್ರ ಜೊತೆಲಿ. ಸುಮ್ಮನೆ ಯಾಕೆ ಕೆಣಕಬಾರ್ದು. ಹೈಕಮಾಂಡ್ ಅವ್ರಿಗೂ ಗೊತ್ತಿದೆ ಅದು ಅಂತ ನಮ್ಗನ್ಸುತ್ತೆ. ನೋಡೋಣ ಮುಂದೆ ದೇವ್ರು ಏನು ಮಾಡಿನೇ ಏನೇ. ಸಿದ್ದರಾಮಯ್ಯನವ್ರು ಕೆಣಕಿದ್ರೆ ಸರಿ ಇರಲ್ಲ ಅಂತ ನನ್ನ ಭವಿಷ್ಯ. ಆ ರೀತಿ ಮಾಡ್ಕೊ ಹೋಯ್ತಾವ್ರಲ್ಲ ಸರ್ ಅವರು. ತಪ್ಪೇನು ಮಾಡ್ತಾ ಇಲ್ವಲ್ಲ. ಹೈಕಮಾಂಡ್ಗೂ ಏನು ಮಾಡ್ತಾ ಇಲ್ವಲ್ಲ ಅವರು. ಹೈಕಮಾಂಡು ಅವ್ರ ಭರವಸೆನೇ ತಗೊಂಡವರು ಸರ್ಕಾರ ನಡೆಸ್ತಾ ಇರೋದು. ಆದರೆ ಅದೇ ರೀತಿ ನಡೆಸ್ತಾವ್ರಲ್ಲ. ಅದರಿಂದ ನಾವು ಅವರೇ ಇರಲಿ, ನೆಕ್ಸ್ಟು ಆಗ್ಬೋದು ಅವರು. ಇದಿಷ್ಟು ಸಿದ್ದರಾಮಯ್ಯನವರ ಸ್ವಗ್ರಾಮ ಆಗಿರ್ತಕ್ಕಂಥ ಸಿದ್ದರಾಮಯ್ಯನಹುಂಡಿ ಜನರ ಅಭಿಪ್ರಾಯ ಆಗಿರ್ತಕ್ಕಂಥದ್ದು. ಮತ್ತಷ್ಟು ಜನರನ್ನ ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸಿದ್ದರಾಮಯ್ಯನಹುಂಡಿಯ ಇನ್ನೊಂದಷ್ಟು ಜನರನ್ನ ನೊಟ್ಟಿಗಿದ್ದಾರೆ. ಸರ್, ಸಿದ್ದರಾಮಯ್ಯನವ್ರ ಹತ್ರ ರಾಜೀನಾಮೆ ತಗೋತಾರಂತೆ, ಏನು ಅನಿಸುತ್ತೆ ನಿಮಗೆ? ಇನ್ನೂ ಇರಬೇಕು ಅಂತ ನಮ್ಗೆ ಆಸೆ. ಇನ್ನು 2 ವರ್ಷ ಇರಬೇಕು ಅಂತ ಆಸೆ ನಮ್ಗೆ. ಎಲ್ಲ ಕೆಲಸ ಕಾರ್ಯ ಎಲ್ಲ ಮಾಡ್ತಾರ. ರೋಡ್ಗಳು ಇದಾವೆ, ರೋಡ್ಗಳನ್ನ ಮಾಡ್ತಾವ್ರ, ಎಲ್ಲನೂ ಇದು ಮಾಡ್ತಾವ್ರೆ. BJP ಸರ್ಕಾರ ಬಂದಾಗ ಏನು ಮಾಡಿದ್ರೆ ಏನಿಲ್ಲ, ಎಲ್ಲ ಇದು ಮಾಡ್ತಾವ್ರೆ. ಈಗ ರೋಡ್ಗಳೇನು ಹೋಗಿರಪ್ಪ ಎಲ್ಲ ರೋಡ್ಗಳು ರೋಡ್ಗಳು ಇವೆಲ್ಲ ಮಾಡ್ತಾವ್ರೆ. ಈಗ DK ಶಿವಕುಮಾರ್ ಅವ್ರು ಯಾಕೆ ಮುಖ್ಯಮಂತ್ರಿ ಆಗಬಾರ್ದು ಅಂತ? ಅವ್ರು ಬಿಡ್ತಿರಲ್ಲ ಅವರು. ಅವ್ರು ಇಷ್ಟ ಸಾದು. ಅವರು ಮಾತಾಡ್ಕೊಂಡು ಇದು ಮಾಡ್ತಾರ ಸರ್. ಈಗ ಯತೀಂದ್ರ ಅವ್ರನ್ನ ಉಪಮುಖ್ಯಮಂತ್ರಿ ಮಾಡ್ತಾರಂತೆ, ಸಿದ್ದರಾಮಯ್ಯವ್ರನ್ನ ರಾಜೀನಾಮೆ ತಗೊಂಡು, ಅದು ಓಕೆನಾ ನಿಮಗೆ? ಅದು ಅವ್ರು ಓಕೆ ಅಂದಮೇಲೆ ಓಕೆ ಇದು ಮಾಡಕತ್ತೆ ಸರ್. ಈಗ ಗೃಹಲಕ್ಷ್ಮಿ ಕಳಿಸ್ತಾರೆ, ಈಗ ಅದು ಕೊಡ್ತಾವ್ರೆ. ಈಗ 10 kg ಅಕ್ಕಿ ಫ್ರೀ ಅದು ಕೊಡ್ತಾವ್ರ. ತಿರ್ಗಾ ಈಗ ಇದೆಲ್ಲ ಮಾಡ್ತಾವ್ರೆ. ಈಗ ಲೈಟ್ ಬಿಲ್ಲು ಫ್ರೀ ಇದು ಮಾಡ್ತಾವ್ರೆ. ಅವರು ಈ ಥರ ನಡೆಸಕತ್ತದ. ಒಟ್ಟಲ್ಲಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ಅನ್ಸುತ್ತೆ ನಿಮಗೆ?
ಏನು ಕೊಡ್ತಾನಿಲ್ಲ. ಗೊತ್ತಿಲ್ಲ ಸರ್. ಸಿದ್ದರಾಮಯ್ಯ ಅವ್ರು ರಾಜೀನಾಮೆ ಕೊಡ್ತಾರಂತೆ. ಇಲ್ಲ ಸರ್, ಅದೇ ಸಾಕು ಇದ್ದರೆ ಅವರೇ ಚೆನ್ನಾಗಿತ್ತು. ಈಗ ಕೊಡ್ತಾರೆ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಅವ್ರವ್ರು ಅನುಭವಿಸಿ ಅದು ಅವ್ರಿಗೆ ಸೇರಿದ್ರು ಸಹ ಇದು ಮಾಡ್ಕೊಂಡು ಏನೂ ಮಾಡೋಕ್ಕೆ ಹೇಳೋಕ್ಕಾಗಲ್ಲ. ಈಗ ಸಿದ್ದರಾಮಯ್ಯ ಅವರೇ ಮುಂದುವರಿಬೇಕು ಅನ್ಸುತ್ತೆ ನಿಮಗೆ? ನಮಗೆ ಮುಂದುವರಿಸ್ಬೇಕು ಅಂತ ನಾವು ಅಂತೀವಿ ಸರ್. ಅವರು ಏನೇನು ಇದ್ದದ ಒಳಗೆ ಅವ್ರವ್ರು ಇಷ್ಟ ಹೇಗಿದ್ದು ಏನೋ ಗೊತ್ತಿಲ್ಲ ಸರ್. ಈಗ ಸಿದ್ದರಾಮಯ್ಯವ್ರು ಒಂದು ವೇಳೆ ರಾಜೀನಾಮೆ ಕೊಟ್ಬಿಟ್ರೆ ಏನಾಗಬಹುದು ರಾಜ್ಯದಲ್ಲಿ? ರಾಜ್ಯದಲ್ಲಿ ಏನಾಗಬೇಕು ಅಂದರೆ ಅದು ಅವ್ರಿಗೆ ಸೇರಿದ್ದು ಸಹ, ನಮಗೇನು ಗೊತ್ತಾಗಲ್ಲ ಅದು. ಈಗ ಇದಾಗ್ಬೋದಾ? ಅಹಿಂದ ಮತಗಳು, ಅಹಿಂದ ನಾಯಕ ಅಂತ ಕರೀತಾರೆ ಸಿದ್ದರಾಮಯ್ಯವ್ರನ್ನ. ಅಹಿಂದ ಮತಗಳು ಎಲ್ಲ ಬೇರೆ ಬೇರೆ ಪಕ್ಷಕ್ಕೆ ಹೋಗ್ಬೋದಾ? ಗೊತ್ತಿಲ್ಲ ಸರ್, ಅದು ನಮಗೆ ಗೊತ್ತಿಲ್ಲ. ಅದು ಹೋಗೋದೆಲ್ಲ ಬಿಟ್ಟರು ಅದೆಲ್ಲ ಏನು ಗೊತ್ತು. ಯಜಮಾನ ನಮಸ್ಕಾರ. ನಮಸ್ಕಾರ. ಇವತ್ತು ಏನು ನಿಮ್ಮೂರವರು CM ಆಗಿದ್ರು, 2 ಬಾರಿ ಗೆಲ್ಸಿ ಕಳಿಸಿದ್ರಿ, ಇದೀಗ ರಾಜೀನಾಮೆ ಕೊಡ್ತಾರೆ ಅಂತ ಸುದ್ದಿಗಳು ಓಡಾಡ್ತಿದೆ, ಏನು ಹೇಳ್ತೀರಿ? ಈಗ ವದಂತಿಗೆಲ್ಲ ತಲೆ ಕೊಡಬಾರ್ದು. ಈಗ ಕಾನೂನುಬದ್ಧವಾಗಿ ಏನಾಗಿದೆ, ಈಗ ಸಾಹೇಬರು ಮುಖ್ಯಮಂತ್ರಿ ಆದ ತಮ್ಮಿಂದ 8 ವರ್ಷ ಸತತವಾಗಿ ಆಳಾರಲ್ಲ. ಈಗ 600 ದಾಖಲೆ ಮಾಡಿದ್ರು, ಎಲ್ಲ ದಾಖಲೆ ಮಾಡಿದ್ರು. ಅವ್ರು ಕಿತ್ತಾಗಂತ ಅವಶ್ಯಕತೆ ಏನಿದೆ? ಅಷ್ಟು ರಾಜ್ಯ ಈಗ ನಾನು ಹೈಕಮಾಂಡ್ಗೆ ಹೇಳೋದು ಅಷ್ಟೇ, ಸೋನಿಯಾ ಗಾಂಧಿಗೆ ಹೇಳೋದು ಅಷ್ಟೇ, ರಾಹುಲ್ ಗಾಂಧಿ ಸಾಹೇಬ್ರಿಗೆ ಹೇಳೋದು, ವೇಣುಗೋಪಾಲ್ ಸಾರ್ಗೆ ಹೇಳೋದು ಅಷ್ಟೇ. ಕಿತ್ತಾಗಂತ ಅವಶ್ಯಕತೆ ಏನಿದ್ದು? ಒಂದು ದುರಾಡಳಿತ ನಡೆದಿದ್ದ ರಾಜ್ಯದಲ್ಲಿ ಒಂದು ಕಪ್ಪು ಚಿಕ್ಕಿದೆಯಾ? ಇಲ್ಲ 7 ಕೋಟಿ ಕನ್ನಡಿಗರು ಕೊಟ್ಟಂಥ ಈ 8 ವರ್ಷ ಅವಧಿ ಯಾರು ಕೊಟ್ಟಿದ್ದರು ನಮ್ಮ ರಾಜ್ಯದಲ್ಲಿ? ಸಿದ್ದರಾಮಯ್ಯ ಸಾಹೇಬರು ಮಾಡಿರೋಂಥ ಉದ್ಯೋಗಗಳು ಯಾರು ಮಾಡಿದರು? ಗೃಹಲಕ್ಷ್ಮಿ, ಗೃಹಜ್ಯೋತಿ, ಗೃಹ ಖಾತೆ ಇವನ್ನೆಲ್ಲ ಮಾಡಿ, ಇಷ್ಟೆಲ್ಲ ಮಾಡಿ ಈ ರಾಜರಾಜಕಾರಣ ಚಾಪ ಮುಡಿಸಿ ಹೊರ್ಕೊಂಡು ಇಳಿಸ್ತೀನಿ ಅಂದ್ರೆ ನೆಕ್ಸ್ಟು ಕಾಂಗ್ರೆಸ್ ಹೀನಾಯ ಸೋಲು ನೋಡಿ. ಅಲ್ಲ, ಈಗ DK ಶಿವಕುಮಾರ್ ಅವರು ಪಕ್ಷಕ್ಕಾಗಿ ದುಡ್ದವ್ರೆ, ಹಂಗಾಗಿ ನಾವು ಅವ್ರು ಕೂಲಿ ಕೇಳ್ತಿದ್ದೀವಿ ಅಂತಾರೆ. ಅವ್ರ ಕೂಲಿ ಕೇಳೋದು ಶಾಸಕರ ತಮ್ಮ ಬಂದು ಕೂಲಿ ಕೇಳಬೇಕು, ಸ್ಪಷ್ಟ ಬಹುಮತ ತೋರ್ಬೇಕು. ಬಹುಮತ ಇಲ್ಲದೆ ಹೈಕಮಾಂಡ್ ಹಿಡ್ಕೊಂಡು ನಾನು ಕೊಡಿಸಿ ಅಂತಂದ್ರೆ ಎಲ್ಲಿದೆ? ಕರ್ನಾಟಕದಲ್ಲಿ ಸ್ಪಷ್ಟ ಬಹುಮತ ಎಲ್ಲಿದೆ? MLAಗಳಿದ್ದಾರೆ, ಅವ್ರಿಗೆ ಸಚಿವರು ಎಲ್ಲಿದ್ದಾರೆ? ಭದ್ರಾಗ ಒಂದು 50 ಸೀಟ್ ಕರ್ಕೊಳಕ್ಕೆ ಹೇಳಿ, ಇರೋದೇ 40 ಸೀಟು ಅನ್ನೋದ. ಅವರು ಸಿದ್ದರಾಮಯ್ಯರಿಗೆ 5 ವರ್ಷ ಬಿಟ್ಟಿದ್ರೆ, ಇದು 2 ವರ್ಷ ಬಿಟ್ಟಿದ್ರೆ ನೆಕ್ಸ್ಟು 170ರಿಂದ 180 ಸೀಟು ಕಾಂಗ್ರೆಸ್ ಗೆಲ್ಲೋದು. ಒಳ್ಳೆ ಮುಖ್ಯಮಂತ್ರಿ ಆಗ್ಬೋದಾಯಿತು. 5 ವರ್ಷ ದೀರ್ಘಕಾಲ ಆಳ್ಬೋದಾಯಿತು ನಮ್ಮ DK ಸಾಹೇಬರು. ಭಾಳ ಇದು ಇನ್ನು 2 ವರ್ಷದಲ್ಲಿ ಏನು ಮಾಡೋದು? ಈ ಅಧಿಕಾರದಲ್ಲಿ ಇವ್ರು ಏನೇ ಮಾಡಿ ಬ್ಲ್ಯಾಕ್ ಔಟ್ ಬಿಟ್ರೆ ಕಾಂಗ್ರೆಸ್ಗೆ ಮೇಲ್ವರ್ಗದವರು. ಈ ನೋಡಿ ಇಲ್ಲಿ ಏನಾಗಿದೆ ಅಂತಂದ್ರೆ, ಒಕ್ಕಲರು ಓಟ್ ಅಷ್ಟು ಸುಲಭ ಹೊಡೆಯೋಕ್ಕಾಗಲ್ಲ. ಅಲ್ಲಿ ಒಕ್ಕಲರು ಓಟ್ ಹೊಡಿಬೇಕಾರೆ ಅಲ್ಲಿಗೆ ದೇವೇಗೌಡರ ಮಗನೇ ಲೀಡ್ರು ಒಕ್ಕಲುಗಳಿಗೆ. ಇಲ್ಲಿ ಕುಮಾರಸ್ವಾಮಿ ಇದು DK ಸಾಹೇಬ್ರದ್ದು ಪಾತ್ರ ಇಲ್ಲ. ಇಲ್ಲಿ ಅಲ್ಲಿಗೆ ಅವರೇ ಲೀಡ್ರು. ಇಲ್ಲಿಗೆ ಯಾರು ಮುಖ್ಯಮಂತ್ರಿಗಳು? ಈಗ ಸಿದ್ದರಾಮಯ್ಯ ರಾಜೀನಾಮೆ ತಗೊಂಡ್ರೆ ಅಹಿಂದ ಮತಗಳು ಛಿದ್ರ ಆಗ್ಬಿಡ್ತವೆ, ಬೇರೆ ಬೇರೆ ಛಿದ್ರ ನೋಡಿ. ಇಲ್ಲೇ ನಮ್ಮ ಕರ್ನಾಟಕ ಛಿದ್ರ ಆಯ್ತವ ನೋಡಿ. ಪರಮೇಶ್ವರ್ ಕೊಟ್ಟರು ಮಾತ್ರ ಸಾಧ್ಯ. ಸ್ವಲ್ಪ ಉಳಿಗಾಲ ಆಯ್ತ ಕಾಂಗ್ರೆಸ್ಗೆ, ಇಲ್ಲೇ ಛಿದ್ರ. ಸಿದ್ದರಾಮಯ್ಯವ್ರನ್ನ ಬಿಟ್ರೆ ಪರಮೇಶ್ವರ್ ಅವ್ರು ಮುಖ್ಯಮಂತ್ರಿ ಕೊಡ್ಬೇಕು, ದಲಿತರು ಕೊಡ್ಬೇಕು, ಕೊಡಿ. ಈಗ BJP ಅವರೆಲ್ಲ ಮಾಡ್ತೀವಿ ಈಗ ಕುಮಾರಸ್ವಾಮಿ 2 ಸರಿಯಾಗಿದೆ, ಒಂದು 10 ತಿಂಗಳು ಕೊಡೋಣ ಅವ್ರಿಗೆ. ಯಡಿಯೂರಪ್ಪನ 3 ಸರಿಯಾಗಿದ್ರು, ಒಂದು 2 ತಿಂಗಳು ಕೊಡೋರು. ಯಾಕೆ ಯಾರು ಕೊಡಲಿಲ್ಲ? ಬಿಡಿ, ಕಾಂಗ್ರೆಸ್ಲಿ ಕೊಡಲಿ. ಈಗ ಅವರಾಗಲಿ ಪಾಪ ಪರಮೇಶ್ವರು ಆಗಲಿ ಒಳ್ಳೆ DK ಸಾಹೇಬ್ರಿಗಿಂತ ಹಳಬರು, ಒಳ್ಳೆ ಉತ್ತಮ ಆಡಳಿತ ಕೊಟ್ಟರೆ, ಗೃಹ ಸಚಿವರ ಅನುಭವ ಇದೆ. ಆಗಲಿ ಬಿಡಿ, ಅವರು ಸಿದ್ದರಾಮಯ್ಯ ಅವ್ರಿಗೂ ಅವ್ರಿಗೆ ಸಪೋರ್ಟ್ ಮಾಡಲಿ ಬಿಡಿ, ಆಗಲಿ. ನೆಕ್ಸ್ಟು 150ರಿಂದ 170 ಸೀಟು ಭಾಳ ಜನನಾಯಕರಂಗೆ ಗೆದ್ದು ಬರುತ್ತೆ ಕಾಂಗ್ರೆಸ್ ಪಕ್ಷ. ಆಗಲಿ ಬಿಡಿ, ಒಳ್ಳೆ ಅನುದಾನ ಕೊಟ್ರ, ಒಳ್ಳೆ ಗೃಹಲಕ್ಷ್ಮಿ ಕೊಟ್ರೆ, ಜನಗಳಿಗೆ ಒಳ್ಳೊಳ್ಳೆ ಮೂಲಭೂತ ಸೌಲಭ್ಯಗಳು ಮಾಡ್ರ. ಆಗಲಿ ಬಿಡಿ ಅವರೇ. ನಿಮಗೆ ಅನ್ಸುತ್ತಾ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರಂತ? ನಮಗೇನು ಅಷ್ಟೇನು ಅನ್ಸಾಗಲ್ಲ, ನೋಡೋಣ. ಹೈಕಮಾಂಡ್ ಹೇಳ್ತಿದ್ದಾರೆ, ಸಾಹೇಬರು ಏನು ಮೌನವಾಗಿ ಏನು ಮಾತಾಡ್ತಿಲ್ಲ. ಅದ್ರ ಬಗ್ಗೆ ನಾವು ಅಷ್ಟು ನಮ್ಮ ಪ್ರಜೆಗಳು ಅಷ್ಟು ತೀರ್ಮಾನ ಮಾಡೋಕ್ಕಾಗಲ್ಲ. ಅವರು ಅನುಭವವುಳ್ಳ ರಾಜಕಾರಣಿ ಜೊತೆಲಿ ನಾವೆಲ್ಲ ಪ್ರಜೆಗಳು ಅಷ್ಟು ಸುಲಭ ನಮ್ಗೆ ಗೊತ್ತಾಗಲ್ಲ ಬಿಡಿ ಸರ್ ಅದೆಲ್ಲ. ಈಗ ಸಿದ್ದರಾಮಯ್ಯವ್ರು ರಾಜೀನಾಮೆ ಕೊಟ್ಟರೆ DCM ಮಾಡ್ತಾರಂತೆ ಯತೀಂದ್ರ ಅವ್ರನ್ನ, ಅದು ಓಕೆನಾ ನಿಮಗೆ? ಇಲ್ಲ DCM ಏನು ಬೇಡ. ಸಾಹೇಬ್ರಿದ್ರೆ ಚಂದ. ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ಬೇಕಾದ್ರೆ ನೆಕ್ಸ್ಟು ಈ JDS ಈ ಭಾರತೀಯ ಜನತಾ ಪಾರ್ಟಿ ಆಗದಲ್ಲ, ಹೋಗಿ ದೇವೇಗೌಡನ ಪಕ್ಷ ಕೊಡೋಗಿ ನಮ್ಮ ದೇಶದ ಪ್ರಧಾನಮಂತ್ರಿಯವರು ಆ ಮೈತ್ರಿ ಮಾಡ್ಕೊಂಡ್ಮೇಲೆ ಅವ್ರಿಗೆ ಎಲ್ಲಿದ್ದು ವ್ಯಾಲಿ ಎಲ್ಲಿದೆ ಸರ್? ಅವ್ರಿಗೆ ರಸಗೊಬ್ಬರ ಇಳಿಸೇನು ಸಾಕು, ನಮ್ಗೇನು ಬೇಡ, ರೈತರು ಬದುಕತ್ತೀವಿ. ಅವ್ರು ಏನು ಕೊಡೋದು ಬೇಡ, ಕಚ್ಚಾ ತೈಲಗಳು ಇಳಿಸಿ ಸಾಕು ನಮ್ಮ ರೈತರುಗಳಲ್ಲಿ. ಕೊಡಿ ಸಿದ್ದರಾಮಯ್ಯ ಅವರು ನೆಕ್ಸ್ಟ್ ನೋಡ್ರಿ, ಕೊಡಿ. ನೋಡಿ, ನಮ್ಮ ಸಿದ್ದರಾಮಯ್ಯ ಸ್ವಲ್ಪ ಒಂದು 5 ವರ್ಷ ಕಮ್ಮಿ ಇರಬೇಕಾಯ್ತು. ಈಗ ಒಂದು 75 ಇರಬೇಕಾಯ್ತು. 80 ವರ್ಷ ಕರೆಕ್ಟಾಗಿ CM ಆಗಿರೋರು. ಅವ್ರು 78 ಆಗೋಯ್ತು, ಆಗಲೇ ಏಜ್ ಆಗಿದೆ ಅವ್ರಿಗೆ. PM ಆಗಿರೋರು. ಈಗ ರಾಜ್ಯದಲ್ಲಿ ಇವೆರಡು ನೋಡಿ, ಈಗ ಆಹ್ವಾನ ಕೊಡ್ತಾರಲ್ಲ ಇದು ಏನು ರಾಷ್ಟ್ರ ರಾಜಕಾರಣಿಗೆ ಬನ್ನಿ ಅಂತೇಳಿ, ಈಗ ಹೋದ್ರೂ ಪ್ರಧಾನಮಂತ್ರಿ ಆಗ್ಬೋದಲ್ಲ ಅವರು? ಈಗ ಆಗಲ್ಲ ಬಿಡಿ ಸರ್, ಈಗ ಏಜ್ ಆಗ್ಬಿಟ್ಟಿದೆ ಅವ್ರಿಗೂ, ಏಜ್ ಬಾರ ಆಗ್ಬಿಟ್ಟಿದೆ. ಆಗಲಿ ನೋಡಿ, ಒಬ್ಬ ಕುಮಾರಸ್ವಾಮಿ ಅವ್ರ ಬಗ್ಗೆ ಹೇಳ್ತೀನಿ ಕೇಳಿ. ಅವರು ಮನ ತಂದವರು ಮಾತಾಡ್ಬೇಕಾದ್ರೆ ನಾಚಿಕೆಗಳು. ಒಬ್ಬ ಮಾಜಿ ಪ್ರಧಾನಿ ಮೊಮ್ಮಗ ಇವತ್ತು ಲೈಂಗಿಕ ಕೇಳ್ಕೊ ಕೊಟ್ಟು ಜೈಲಿದ್ದಾರೆ. ಅವ್ರು ಬೀದಿಲಿ ಮಾತಾಡ್ಬೇಕಾದನ್ನು
ಪ್ರಜಾಪ್ರಭುತ್ವ ಎಲ್ಲಿದೆ ಸರ್ ಅದು? ಅಂದರೆ ಡಿ ಕೆ ಶಿವಕುಮಾರ್ ಕೂಡ ಜೈಲಿಗೆ ಹೋಗಿದ್ದು ಬಂದಿರೋ ಸಿ ಎಂ ಆಗ್ಬಾರ್ದು ಅಂತೀರಿ? ಅದು ಕಾನೂನು ವಿರೋಧ ಬಿಡಿ ಅದು. ಹಾಂ, ರಾಜ್ಯ ಜನತೆಗೆ ಅದು ಒಂಥರ ಚುಗಾಣಿ. ಕುಡಿ ಯಾಕೆ ಆಗ್ಬಾರ್ದು ಡಿ ಕೆ ಶಿವಕುಮಾರ್ ಅವರು? ಕುಡಿ ಸ್ವಾಮಿ, ಎಲ್ಲ ಕುಡಿ. ಈಗ ಅವ್ರಿಗಿಂತ ಅಳಬರಿಲ್ವಾ? ಪಕ್ಷಕ್ಕೆ ಜುಡಿಲ್ವ, ಪರಮೇಶ್ವರ್ ಜುಡಿಲ್ವ, ಖರ್ಗೆಗೆ ಕುಡಿ. ಕುಡಿ ಖರ್ಗೆ ಸಾಹೇಬ್ರಿಗೆ. ಆ ಬ್ಲ್ಯಾಕ್ ಬೋರ್ಡ್ ಆಗ್ಬೇಡ ಅಂತ ಏನಾದ್ರು ಕಾನೂನು ಇದೆಯಾ? ಸಿದ್ದರಾಮಯ್ಯ ಕೊಟ್ಟರು ಕುಡಿ, ಖರ್ಗೆಗಾರ ಕುಡಿ. ಅವ್ರ ಸಿದ್ದರಾಮಯ್ಯನವ್ರನ್ನ ಇಳಿಸಿದ್ರೆ ದಲಿತರಿಗೆ ಕೊಡಿ, ಡಿ ಕೆಗೆ ಬೇಡ. ಬೇಡ, ಕೊಡಿ ಖರ್ಗೆ ಸಾಹೇಬ್ರಿಗೆ ಕೊಡಿ. ಓಕೆ, ಹಾಂ ಕೊಡಿ. ತಮ್ಮ ಹೆಸರು ಸರ್? ನನ್ನ ಹೆಸರು ಸಿದ್ದರಾಮ ಅಂತ. ರಾಜ್ಯದಲ್ಲಿ ಜನತೆ ಕೊಂಡೋಗಿ ಜನತೆ ಶಕ್ತಿ ಇರೋ ಅಂಥ ವ್ಯಕ್ತಿ ಕೊಡಿ. ಅದು ಶಕ್ತಿ ಇಲ್ಲ, ಬರೀ ಭ್ರಷ್ಟಾಚಾರದ ಶಕ್ತಿ ಅವ್ರು ತುಂಬಿರೋದಲ್ಲ. ಓಕೆ, ನಾನು ಜಾಸ್ತಿ ಅದು ಇರಬಾರ್ದು. ಕೊಡಿ, ಪರಮೇಶ್ವರಿಗೆ ಕೊಡಿ, ಅಂದರೆ ಖರ್ಗೆ ಸಾಹೇಬ್ರಿಗೆ ಕೊಡಿ. ಸರಿ ನೋಡ್ರಿ, ಏನು ಹೆಸರು ನಿಮ್ಮದು? ಮರಿಗೌಡ ಅಂತ ಸಾ. ಮರಿಗೌಡ್ರು ಅಂತ. ಹಾಂ, ಈಗ ಸಿದ್ದರಾಮಯ್ಯನವರು ನಿಮ್ಮೂರವರು ಗೆಲ್ಸಿ ಕಳ್ಸಿದ್ರೆ ಈಗ ರಾಜೀನಾಮೆ ಕೊಟ್ಬಿಡ್ತಾವ್ರಂತಲ್ಲ? ಈಗ ಕೊಡೋದು ಬಿಡೋದು ಇನ್ನೂ ಅದ ಟೇಮು ಹೇಳಿ, ಇನ್ನೂ 5-6 ದಿನ ಈಗ ಕೊಡ್ತಾರ ಅಂತ ನಮಗೇನೋ ಗ್ಯಾರಂಟಿ ಇಲ್ಲ ಹೇಳಿ. ಇನ್ನೂ ಇರ್ತಾರ, ಇನ್ನೂ 5 ವರ್ಷ ಇದ್ರೆ ಚೆನ್ನಾಗಿತ್ತು ಅಂತ ನಮ್ಮ ಮನಸ್ಸು. ಅದು ಮುಖ್ಯ, ಅವ್ರ ಅಭಿಪ್ರಾಯ ಹೇಳಿ. ಅದು ಮೇಲ ಅವ್ರ ಇದಕ್ಕೆ ಏನು ಹೇಳೋಕ್ಕಾಗಲ್ಲ ಹೇಳಿ. ಈಗ ಅವ್ರು ಇನ್ನೂ ಇದ್ರೆ ಚಂದ, ಇನ್ನೂ 5 ವರ್ಷ ಇದ್ರೆ, ಇನ್ನೂ 2 ವರ್ಷ ಇದ್ರೆ ಚಂದ ಅಂತ ನಾವು ಅಂತೀವಿ ಹೇಳಿ. ಅದು ಅವ್ರಿಗೆ ಸೇರಿದ್ವಿ ಹೇಳಿ. ಅಂದ್ರೆ ಈ ಸಲಿನೂ ಕೂಡ ಗೆಲ್ತಾರೆ, ಸಿದ್ದರಾಮಯ್ಯನವರು ಇರ್ತಾರೆ ಅಂತೀರ? ಈಗ ನೋಡಿ, ಅವ್ರಿದ್ರೆ ಗೆಲ್ತಾರೆ ಹೇಳಿ. ಅಲ್ಲಾರ ಕಾಂಗ್ರೆಸ್ ಅಂತೂ ಗ್ಯಾರಂಟಿ ಇಲ್ಲ ಹೇಳಿ. ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೊಟ್ಬಿಟ್ರೆ ಕಾಂಗ್ರೆಸ್ ಕತೆ ಮುಗೀತು. ಗ್ಯಾರಂಟಿ ಇಲ್ಲ ಹೇಳಿ, ಅದು ಹೇಳೋಕ್ಕಾಗಲ್ಲ ನಾವು. ಹಾಂ, ಈಗ ಇವರಿದ್ರೆ ಮಾತ್ರ ಹೇಳ್ಬೋದು, ಅಲ್ಲಾರು ಹೇಳೋಕ್ಕಾಗಲ್ಲ ಹೇಳಿ. ಈಗ ನಿಮ್ಮೂರ್ನವರು ರಾಜೀನಾಮೆ ಕೇಳ್ತಾವ್ರೆ, ಈ ಥರ ಎಲ್ಲ ಆಯ್ತದಲ್ಲ, ಬೇಜಾರಾಗ್ತಿದ? ಇನ್ನು ಬೇಜಾರಾಗಿದೆ, ಇನ್ನೇನು ಮಾಡಿದ್ರೆ ಸಾ. ಹಾಂ, ನಮ್ಮೂರಿನವ್ರನ್ನ ಇಳಿಸ್ತಾರ ಅಂದ್ರೆ ಒಂದು ಇದಿಲ್ಲ, ಒಂದು ಚುಕ್ಕಿ ಇಲ್ಲ, ಏನಿಲ್ಲ ಅವ್ರಿಗೆ. ಅವ್ರನ್ನ ಇಳಿಸ್ತೀನಿ ಅಂದ್ರೆ ಏನು ಮಾಡೋಕ್ಕದ್ದು ಹೇಳಿ. ಹಾಂ, ಈಗ ಅಂಥವ್ರು ಇಳಿಸ್ತಾರ ಇನ್ನೇನು ಸುಖ ಹೇಳಿ. ಹಾಂ, ಬಂದಾಗೆಲ್ಲ ಮಾತಾಡಿಸ್ತಾರ ನಿಮ್ಮನ್ನ? ಮಾತಾಡಿಸ್ತಾರ ಸಾ ಎಲ್ಲರೂ. ಹಾಂ, ಹೋಗ್ತಾರೆ ಹೆಸರು ಹಿಡಿದು. ಹಾಂ, ಈಗ CM ಸ್ಥಾನದಿಂದ ಇಳಿಸ್ಬಿಟ್ರೆ ಬೇಜಾರಾಗೋಯ್ತು ನಿಮಗೆ? ಸಾ ಇನ್ನೇನು ಮಾಡಿರಿ. ಈಗ ಅವ್ರು ಇಳಿತಾರೆ.